ಇವತ್ತು ಬೆಳ್ಳಂಬೆಳಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ವಿಚಾರ ಕೇಳಿ ಬರ್ತಾ ಇದೆ. ಅದುವೇ ನಟ ವಿನೋದ್ ಪ್ರಭಾಕರ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರಂತೆ. ಬಲರಾಮನ ದಿನಗಳು ಪ್ರಚಾರದ ವೇಳೆ ಅಸ್ವಸ್ಥರಾಗಿದ್ದಾರೆ ವಿನೋದ್ ಪ್ರಭಾಕರ್ ಅವರು. ಕೂಡಲೇ ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಹೌದು, ಬಲರಾಮನ ಚಿತ್ರಗಳು ಅಂತ ಈಗ ಸಿನಿಮಾ ಇದೇ ವಾರ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಇದರ ಪ್ರಚಾರದ ಕಾರ್ಯದಲ್ಲಿ ನಿರತರಾಗಿದ್ರು ಚಿತ್ರತಂಡದವರ ಜೊತೆಗೆ ವಿನೋದ್ ಪ್ರಭಾಕರ್ ಅವರು. ಆದ್ರೆ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಈ ಒಂದು ಸುದ್ದಿ ಅಭಿಮಾನಿಗಳಲ್ಲಿ ಆತಂಕ ಮೂಡಿಸಿದರೂ ಕೂಡ ಅವರ ಆರೋಗ್ಯ ಈಗ ಸ್ಥಿರವಾಗಿದೆ, ಯಾವುದೇ ಆತಂಕ ಪಡುವುದು ಬೇಡ ಅಂತ ಕುಟುಂಬಸ್ಥರು ಇದೀಗ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ವೈದ್ಯರು ಕೂಡ ಕ್ಲಾರಿಟಿಯನ್ನು ಕೊಡಿಸಿದ್ದಾರೆ. ಚಿತ್ರದ ಪ್ರಚಾರಕ್ಕಾಗಿ ತೆರಳುತ್ತಿದ್ದ ವೇಳೆ ವಿನೋದ್ ಪ್ರಭಾಕರ್ ಅವರಿಗೆ ಅಸ್ವಸ್ಥತೆ ಕಂಡು ಬಂದಿದೆ. ತಕ್ಷಣ ಅವರನ್ನು ನಾಗರಭಾವಿಯ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆರಂಭದಲ್ಲಿ ಎದೆನೋವು ಹಾಗೂ ರಕ್ತದೊತ್ತಡದಲ್ಲಿ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆಯಲ್ಲಿ ವೈದ್ಯರು ತಪಾಸಣೆ ನಡೆಸಿದ್ರು. ಕಂಪ್ಲೀಟ್ ಎಲ್ಲಾ ಚೆಕಪ್ ಅನ್ನು ಸಹ ಮಾಡಿದ್ದಾರೆ. ನಿರಂತರ ಸಿನಿಮಾ ಪ್ರಚಾರ ಮತ್ತು ಕೆಲಸದ ಒತ್ತಡದಿಂದ ಲೋ ಬಿಪಿ ಉಂಟಾಗಿದೆಯಂತೆ. ಮುಂಜಾನೆ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದ ಹಿನ್ನೆಲೆಯಲ್ಲಿ ಪತ್ನಿಯವರ ಜೊತೆಗೆ ತಕ್ಷಣ ಆಸ್ಪತ್ರೆಗೆ ಹೋದ್ರು. ಸೊ ಹೀಗಾಗಿ ಅವರು ಹೋಗಿದ್ದು ಒಳ್ಳೇದಾಯ್ತು ಅಂತಾನೆ ಹೇಳ್ಬೋದು. ವೈದ್ಯರ ಸಲಹೆಯಂತೆ ಏನೇನು ಆರೋಗ್ಯ ತಪಾಸಣೆ ಬೇಕು ಎಲ್ಲವನ್ನೂ ಕೂಡ ಮಾಡಿಸಿದ್ದಾರೆ. ಇದೀಗ ಅವರು ಚೇತರಿಸಿಕೊಂಡಿದ್ದಾರಂತೆ. ವಿನೋದ್ ಪ್ರಭಾಕರ್ ಅವರ ಆರೋಗ್ಯದ ಬಗ್ಗೆ ಹರಿದಾಡುತ್ತಿರುವಂತ ವದಂತಿಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ ಚಿತ್ರತಂಡ. ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದಾರೆ ಅವರು. ಜೊತೆಗೆ ಇವತ್ತು ಅಂದ್ರೆ 21ನೇ ತಾರೀಕು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ ಅಂತ ಈಗ ವಿಚಾರವನ್ನ ತಿಳಿಸಿದ್ದಾರೆ. ಸೊ ಇದೇ ವಾರ ಅಂದ್ರೆ ಜೂನ್ 26ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗ್ತಿರುವಂತ ಬಲರಾಮನ ದಿನಗಳು ಚಿತ್ರದ ಪ್ರಚಾರ ಕಾರ್ಯವನ್ನ ಸೋಮವಾರದಿಂದ ಮತ್ತೆ ಆರಂಭಿಸ್ತೇವೆ ಅಂತ ಈಗ ಚಿತ್ರತಂಡ ತಿಳಿಸಿದ್ದಾರೆ. ಅಂದ್ರೆ ನಾಳೆ ಸೋಮವಾರದಿಂದ ಪ್ರಚಾರವನ್ನ ಆರಂಭ ಮಾಡ್ತಾರಂತೆ. 26ನೇ ತಾರೀಕು ಎಲ್ಲರೂ ಕೂಡ ಮಿಸ್ ಮಾಡದೆ ಬಲರಾಮನ ದಿನಗಳು ಸಿನಿಮಾವನ್ನ ನೋಡಿ ಸಪೋರ್ಟ್ ಮಾಡಿ. ವಿನೋದ್ ಪ್ರಭಾಕರ್ ಜೊತೆಗೆ ಇನ್ನ ಹಲವಾರು ಕನ್ನಡ ಚಿತ್ರರಂಗದ ಸ್ಟಾರ್ಸ್ ಗಳು ಈ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ. ಬಹುದೊಡ್ಡ ಕಲಾವಿದರು ಈ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿರುವಂತ ಡಿಫರೆಂಟ್ ಆಗಿರುವಂತಹ ಸಿನಿಮಾ. ಇದೇ ಸಿನಿಮಾ ಪ್ರಚಾರದ ವೇಳೆ ವಿನೋದ್ ಪ್ರಭಾಕರ್ ಅವರಿಗೆ ಲೋ ಬಿಪಿ ಮತ್ತೆ ಸ್ವಲ್ಪ ಎದೆನೋವು ಕೂಡ ಕಾಣಿಸ್ಕೊಂಡಿದೆ. ಸೊ ಹಾಗಾಗಿ ನಿನ್ನೆ ಅವರನ್ನ ಇಮಿಡಿಯೇಟ್ ಆಸ್ಪತ್ರೆಗೆ ನಾಗರಭಾವಿಯ ಖಾಸಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಸುಮಾರು ಸ್ವಲ್ಪ ಫ್ಯೂ ಅವರ್ಸ್ ಅಲ್ಲಿ ಇದ್ದು ಚೆಕಪ್ ಎಲ್ಲವನ್ನು ಕೂಡ ಮಾಡಿಕೊಂಡು ನೈಟ್ ಎಲ್ಲವೂ ಕೂಡ ಅಲ್ಲೇ ಇರ್ತಾರೆ. ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಅಥವಾ ಸಂಜೆ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಸಹ ಆಗಲಿದ್ದಾರೆ. ಪತ್ನಿ ಕಂಪ್ಲೀಟ್ ಆಗಿ ಟೇಕ್ ಕೇರ್ ಮಾಡ್ತಿದ್ದಾರೆ. ಮತ್ತೆ ಚಿತ್ರತಂಡದವರು ಕೂಡ ಗಮನಿಸ್ತಾ ಇದ್ದಾರೆ. ಅವರೇ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಆರಾಮಾಗಿದ್ದಾರೆ ವಿನೋದ್ ಪ್ರಭಾಕರ್ ಅವರು. ಯಾವುದೇ ರೀತಿ ಗೊಂದಲ ಮತ್ತೆ ಯಾವುದೇ ರೀತಿ ಗಾಬರಿ ಪಡುವಂತ ಅಗತ್ಯ ಇಲ್ಲ ಅಂತ. ನಮಗೆ ಗೊತ್ತು ವಿನೋದ್ ಪ್ರಭಾಕರ್ ಎಂತ ಅದ್ಭುತವಾದಂತ ಕಲಾವಿದರು. ನಟನೆಗೆ ಅಂತ ನಿಂತ್ರೆ ಅವರ ತಂದೆಯಂತೆಯೇ ನಟಿಸುತ್ತಾರೆ. ಅವರನ್ನು ನೋಡಿದ್ರೆ ತಂದೆಯನ್ನೇ ನೋಡ್ದಂಗಾಗತ್ತೆ. ಪ್ರಭಾಕರ್ ಅವರ ಮಗ ಜೂನಿಯರ್ ಅಂತಾನೆ ಹೇಳ್ಬೋದು. ಟೈಗರ್ ಪ್ರಭಾಕರ್ ಅವರ ಮಗ ವಿನೋದ್ ಪ್ರಭಾಕರ್ ಅವರು ತುಂಬಾ ಅದ್ಭುತವಾದಂತಹ ಕಲಾವಿದರು. ಅವರ ಪತ್ನಿ ನಿಶಾ ಅಂತ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ. ಸೊ ಅವರ ಒಂದು ಜೊತೆಗೇನೆ ಈಗ ಸಿನಿಮಾ ಪ್ರಚಾರ ಆಗಿರ್ಬೋದು ಕಂಪ್ಲೀಟ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಸಿನಿಮಾದ ಮೇಲೆ ಬಹಳಷ್ಟು ನಿರೀಕ್ಷೆಯೂ ಸಹ ಅಭಿಮಾನಿಗಳಿಗೆ ಇದೆ. ರಾಬರ್ಟ್ ಸಿನಿಮಾದಲ್ಲಿ ಡಿಬಾಸ್ ದರ್ಶನ್ ಅವರ ಜೊತೆಗೆ ಸಖತ್ತಾಗಿ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಸಖತ್ತಾಗಿ ಡ್ಯಾನ್ಸ್ ಸಹ ಮಾಡಿದ್ರು, ಸಖತ್ತಾಗಿ ನಟನೆಯೂ ಸಹ ಮಾಡಿದ್ರು. ತುಂಬಾನೇ ಚೆನ್ನಾಗಿರುವಂತಹ ಒಂದು ಸಿನಿಮಾ ಅದಾಗಿತ್ತು. ಇದೀಗ ವಿನೋದ್ ಪ್ರಭಾಕರ್ ಅವರ ಸಿನಿಮಾ ಮತ್ತೆ ಮಹಾದೇವ ಅಂತ ಒಂದು ಸಿನಿಮಾ ಬಂತು. ಅದು ಕೂಡ ನೆಕ್ಸ್ಟ್ ಲೆವೆಲ್ ಇತ್ತು. ಈಗ ಇನ್ನೊಂದು ಸಿನಿಮಾವನ್ನ ನಾವೆಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು. ಅದುವೇ ಬಲರಾಮನ ದಿನಗಳು. ಮಿಸ್ ಮಾಡದೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾರೆ. ಒಂದು ಸಿನಿಮಾ 26ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗುತ್ತೆ. ಕಂಪ್ಲೀಟ್ ಎಲ್ಲ ಊರಿನ ಚಿತ್ರಮಂದಿರಗಳಿಗೂ ಕೂಡ ಈ ಸಿನಿಮಾ ಬರುತ್ತೆ, ನೋಡಬಹುದು. ಸಖತ್ತಾಗಿ ಒಂದು ಮನೋರಂಜನೆ ಅಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಈ ಒಂದು ಸಿನಿಮಾದಲ್ಲಿ ಎಸ್ಪೆಷಲಿ ದೊಡ್ಡ ಸ್ಟಾರ್ಸ್ ಇದ್ದಾರೆ. ಬಹುಶಃ ಇದೊಂದು ರೌಡಿಸಂ ಸಿನಿಮಾ ಅನ್ಸುತ್ತೆ. ಸಖತ್ತಾಗಿ ಮೂಡಿ ಬಂದಿದೆ. ಮೇಕಿಂಗ್ ಎಲ್ಲವನ್ನು ಕೂಡ ನೀವು ನೋಡಬಹುದು. ಟ್ರೈಲರ್ ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಹೀಗಾಗಿ ವಿನೋದ್ ಪ್ರಭಾಕರ್ ಅವರು ಸಿನಿಮಾದಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಅಭಿಮಾನಿಗಳು ನೋಡಿ ಎಂಜಾಯ್ ಮಾಡಬಹುದು. ತಪ್ಪದೆ ಪ್ರತಿಯೊಬ್ಬರಿಗೂ ಸಹ ವಿಡಿಯೋನ ಶೇರ್ ಮಾಡಿ 26ನೇ ತಾರೀಕು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡೋಕೆ ಹೇಳಿ. ಯಾಕೆಂದ್ರೆ ಈ ಒಂದು ಸಿನಿಮಾ ಎಲ್ಲರ ಒಂದು ಫೇವರೇಟ್ ಸಿನಿಮಾ ಮತ್ತೆ ಸ್ಯಾಂಡಲ್ವುಡ್ ನಲ್ಲಿ ಒಂದು ದಾಖಲೆ ಬರೆಯುವಂತ ಸಿನಿಮಾ ಆಗಲಿರುತ್ತೆ. ಯಾಕೆಂದ್ರೆ ಈ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ಸ್ ಗಳು ಇದ್ದಾರೆ. ಒಂದೊಳ್ಳೆ ಬಡ್ಜೆಟ್ ನಲ್ಲಿ ಈ ಒಂದು ಸಿನಿಮಾವನ್ನ ಮಾಡಿದ್ದಾರೆ. ವಿನೋದ್ ಪ್ರಭಾಕರ್ ಡೆಡಿಕೇಶನ್ ನಿಂದ ಈ ಒಂದು ಸಿನಿಮಾವನ್ನ ತೆಗೆದಿದ್ದಾರೆ. ಸೊ ತುಂಬಾನೇ ಅಂದ್ರೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇದೆ. ಸೊ ಹೀಗಾಗಿ ಈಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದಂತಹ ಕಾರಣ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಈಗ ಆರಾಮಾಗಿದ್ದಾರೆ ಸದ್ಯಕ್ಕೆ. ಇವತ್ತು ಡಿಸ್ಚಾರ್ಜ್ ಆಗ್ತಾರೆ. ನಾಳೆಯಿಂದ ಪ್ರಚಾರದಲ್ಲಿ ಭಾಗಿಯಾಗ್ತಾರಂತೆ. ಸ್ವಲ್ಪ ರೆಸ್ಟ್ ಅವಶ್ಯಕತೆ ಅವರಿಗೆ ಇರುತ್ತೆ ಕೆಲಸದ ಒತ್ತಡ ಇದ್ದ ಕಾರಣ.